24 ಮಾಡಲ್ ಅನ್ರಿಜಿಸ್ಟರ್ಡ್ ವೆಹಿಕಲ್. ಅನ್ರಿಜಿಸ್ಟರ್ಡ್. ಅದ್ರ 12,55,000 ಬರೀ 12,55,000 ಸರ್. ಬರೀ 35,000 ಓಡಿರೋ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ತಾರ್ ಲವರ್ಸ್ ಯಾರು ಇದೀರೋ ಸುಮಾರು ಒಂದು 5 ರಿಂದ 6 ಕಾರು ತಾರೇ ಇದೆ ಇವತ್ತು. ಸೊ 2 ಕಾರು 7X ಇದೆ, ಎರಡು ಕೂಡ 7X ಸರ್. ಅದರಲ್ಲೂ ಜಸ್ಟ್ 500 ಕಿಲೋಮೀಟರ್ ಓಡಿದೆ. ಇದು ಬಂದು 1800 ರಿವನ್ ಆಗಿದೆ ಸರ್. 895 ಮಾಡಿಸ್ಕೊಡ್ತೀವಿ. 8,95,000. ಹೌದು ಸರ್. ಸಿಂಗಲ್ ಓನರ್ ನಾನೇ ಆಗ್ಬೇಕು ಅಂದ್ರೆ ಅನ್ರಿಜಿಸ್ಟರ್ಡ್ ವೆಹಿಕಲ್ ಇದೆ 3X. ಹೌದು ಸರ್. ಕಿಯಾ ಸೈರೋಸ್ ಇದೆ, ಎಷ್ಟು ಓಡಿದೆ ಸರ್? ಬರೀ 15,000 ಓಡಿದೆ ಸರ್. ಬರೀ ಒಂದೇ ವೆಹಿಕಲ್ ಅಲ್ಲ ಸರ್, ಇಲ್ಲಿ ಇರೋದು ಎಲ್ಲ ವೆಹಿಕಲ್ ಕೂಡ ಸಿಂಗಲ್ ಓನರ್. ಅದರಲ್ಲೂ ಲೆಸ್ ಡ್ರೈವನ್. ಹೌದು ಸರ್. ಇದು ಬರೀ 40,000 ಓಡಿದೆ ಸರ್. ಅದು ಸರ್ ಅದು 45,000 ಓಡಿದೆ. 7 ಸೀಟರ್ ನೋಡ್ತಾ ಇದ್ರೆ 24 ಮಾಡಲ್, ಅದರಲ್ಲೂ ಕೂಡ ಬರೀ 13,000 ಓಡಿರುವಂತ ವೆಹಿಕಲ್ ಸರ್. ವಾರಂಟಿ ಸರ್ 17 ಎಬವ್ಗೆ 1 year ವಾರಂಟಿ ಸಿಗುತ್ತೆ. 21 ಎಬವ್ 2 years ವಾರಂಟಿ ಅಪ್ಲಿಕೇಬಲ್ ಆಗುತ್ತೆ. ವಾರಂಟಿ ಅಂತೂ ಇದ್ದೇ ಇರುತ್ತೆ. ಹೌದು ಸರ್. ಪ್ರೈಸಿಂಗ್ ಅಲ್ಲಿ ಯಾರೇ ಬನ್ನಿ ಸರ್, ಎಲ್ಲರೂ ಬನ್ನಿ ಸರ್, ಎಲ್ಲರಿಗೂ ಪ್ರೈಸಿಂಗ್ ವರ್ಕೌಟ್ ಮಾಡಿ ನಮ್ ಕಡೆಯಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿ ನಾವು ಕ್ಲೋಸ್ ಮಾಡಿ ಕೊಡ್ತೀವಿ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್. ಇದು ಸರ್ ಕ್ರೆಟಾ? ಅದು ಸಿಂಗಲ್ ಓನರ್ ವೆಹಿಕಲ್ ಸರ್. ಫ್ರೆಂಡ್ಸ್ ನೋಡಿದ್ರಲ್ಲ ಹೈಲೈಟ್ಸ್ ನ. ನಿಮಗೆ ಅನ್ರಿಜಿಸ್ಟರ್ಡ್ ಗಾಡಿಗಳನ್ನ ನೋಡ್ತಾ ಇದ್ದೀರಾ, ಇಲ್ಲ ಕಮ್ಮಿ ಓಡಿರೋ ಗಾಡಿನ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಇವತ್ತು ಹೈಲೈಟ್ ಅಲ್ಲಿ ನೋಡ್ತೀರಾ ಅಂದ್ರೆ 500 ಕಿಲೋಮೀಟರ್ ಓಡಿರೋ ಗಾಡಿನೂ ಸಿಗುತ್ತೆ, 1800 ಕಿಲೋಮೀಟರ್ ಓಡಿರೋ ಗಾಡಿನೂ ಸಿಗುತ್ತೆ. ಸೊ ನಾವಿವತ್ತು ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಮತ್ತೆ ನಮ್ಮ ಮಹೀಂದ್ರಾ ಸಿರೀಸ್ ಆಟೋಗೆ ಬಂದಿದ್ದೀವಿ. ಸೊ ಇಲ್ಲಂತೂ ಸ್ಟಾಕ್ ಫುಲ್ ರೀಫ್ರೆಶ್ ಆಗಿ ಹೊಸ ಸ್ಟಾಕ್ ಬಂದ್ಬಿಟ್ಟಿದೆ. ಇವತ್ತಿನ ಸ್ಟಾಕ್ ಅಪ್ಡೇಟ್ ನೋಡ್ತೀರಾ ಅಂದ್ರೆ 100-120 ಕಾರ್ಗಳಿದೆ. ಎಲ್ಲ ಆಲ್ಮೋಸ್ಟ್ 90% ಮಹೀಂದ್ರಾ ಕಾರ್ಗಳೇ ಸಿಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ. ಸೊ ನಮ್ಮ ಜೊತೆ ಸರ್ ಕೂಡ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾರೆ ಎಲ್ಲನೂ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮ್ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಸರ್. ಲಾಸ್ಟ್ ಟೈಮ್ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬಾ ವೆಹಿಕಲ್ಸ್ ಕ್ಲೋಸ್ ಆಗಿದೆ, ಎಂಕ್ವೈರೀಸ್ ಜಾಸ್ತಿ ಬಂದಿದೆ. ಅದೇ ರೆಸ್ಪಾನ್ಸ್ ಇವಾಗಲೂ ಕೂಡ ಸಿಗ್ಲಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಸರ್, ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇವ್ರ ಹತ್ರ ಕ್ವಾಲಿಟಿ ಹಂಗಿದೆ. ಅಂಡ್ ಯಾವುದೇ ಕಾರ್ ತಗೋತೀರಾ ಅಂದ್ರೆ ಅದೊಂದು ಹೈಲೈಟ್ ಹೇಳ್ಬಿಡಿ ಸರ್. ಮೇನು ಸರ್, ವೆಹಿಕಲ್ಸ್ ನೀವು ಯಾವುದೇ ಪರ್ಚೇಸ್ ಮಾಡಿದ್ರು 2017 ಎಬೋ ವೆಹಿಕಲ್ಗೆ ನಮ್ಮ ಹತ್ರ ವಾರಂಟಿ ಇದ್ದೇ ಇರುತ್ತೆ. ಅದು 1 year ವಾರಂಟಿ ಸಿಗುತ್ತೆ. 21+ ಪರ್ಚೇಸ್ ಮಾಡುವಂಥ ವೆಹಿಕಲ್ಗೆ 2 years ವಾರಂಟಿ ಅಪ್ಲಿಕೇಬಲ್ ಆಗುತ್ತೆ ಸರ್. ಸೂಪರ್ ಸರ್. ಇನ್ನು ಫಿನಾನ್ಸ್ ನೀವು ಏನಾದ್ರು ಆಪ್ಷನ್ ನೋಡ್ತಾ ಇದ್ದೀರಾ ಅಂದ್ರೆ ಫಿನಾನ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಓಕೆ. ಅದರಲ್ಲೂ ಇವಾಗ ನಮ್ಮ ಹತ್ರ ವೆಹಿಕಲ್ ಇವಾಗ ಅನ್ರಿಜಿಸ್ಟರ್ಡ್ ಎಲ್ಲ ಇರೋದ್ರಿಂದ ನ್ಯೂ ಕಾರಲ್ಲಿ ಯಾವ ತರ ಫೆಸಿಲಿಟಿ ಸಿಗುತ್ತೆ ಅದೇ ಫೆಸಿಲಿಟಿಯಲ್ಲಿ ನಿಮಗೆ ಅನ್ರಿಜಿಸ್ಟರ್ಡ್ ಮಹೇಂದ್ರ ವೆಹಿಕಲ್ ಸಿಗುತ್ತೆ ಸರ್. ಓಕೆ. ಸೊ ಇವಾಗ ಹೊಸ ಕಾರ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ರೇಟ್ ಅಲ್ಲೇ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲೇ ನಮ್ಮ ಹತ್ರ ಡೆಮೋ ವೆಹಿಕಲ್ಗೂ ಅಪ್ಲಿಕೇಬಲ್ ಆಗುತ್ತೆ ಸರ್. ಹಾಗಾದ್ರೆ ಹೌದು. ಓಕೆ. ಅಂಡ್ ಇವತ್ತು ಮಲ್ಟಿಪಲ್ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ತಾರಲ್ಲಿ ನೋಡ್ತೀರಾ ಅಂದ್ರೆ 6 ಕಾರ್ ಇದೆಯಲ್ಲ ಸರ್? ಹೌದು ಸರ್. 5 ತಾರ್ ಇದೆ, ಒಂದು ರಾಕ್ಸ್ ಡೆಮೋ ಇದೆ ಸರ್. ಓಕೆ. ಅದು ಅನ್ರಿಜಿಸ್ಟರ್ಡ್. ಅದು ಬಿಟ್ರೆ ಸರ್ ಬೇರೆ ಯಾವ್ದು ಇದೆ? ಇನ್ನು 3X ದಲ್ಲಿ ನಮ್ಮ ಹತ್ರ ಡೆಮೋ ವೆಹಿಕಲ್ ಇದೆ ಸರ್. ಅದು ಕೂಡ ನಿಮ್ಗೆ ನೋಡಬಹುದು. ಅದು ಬಿಟ್ಟು ನಮ್ಮ ಹತ್ರ ಇನ್ನು 7X ದಲ್ಲಿ ಒಂದು ವೆಹಿಕಲ್ ಇದೆ. 2 ಇದೆ. ಹೌದು. 7X ದಲ್ಲಿ ನಮ್ಮ ಹತ್ರ 2 ವೆಹಿಕಲ್ಸ್ ಅವೈಲೇಬಲ್ ಇದೆ. ಹೌದು. ವೇಟಿಂಗ್ ಪೀರಿಯಡ್ ಇರಲ್ಲ ನಿಮ್ಗೆ. 6 months ವೇಟ್ ಮಾಡ್ಬೇಕನ್ನೋ ತಲೆನೋವು ಇಲ್ಲ ಸರ್. ಸೀದಾ ಇಲ್ಲಿ ಬಂದ್ರೆ ಗಾಡಿ ತಗೊಂಡು ಹೋಗ್ತಾ ಇರಬಹುದು. ಅಂಡ್ ವೇಟಿಂಗ್ ಪೀರಿಯಡ್ ಬಿಡಿ, ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. ಹೌದು ಸರ್. ಹೊಸ ಕಾರ್ ತಗೊಳ್ಳೋದಕ್ಕೆ. ಹೌದು. ಶೋರೂಮ್ ಲೊಕೇಶನ್ ನಮ್ಗೆ ಹೇಳೋದಾದ್ರೆ ಯಾರಾದ್ರೂ ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪ್ ಇಳಿತೀರಾ ಅಂದ್ರೆ ಬರೀ 200 ಮೀಟರ್ಸ್ ಇದೆ. ಇಲ್ಲ ರೂಪೇನ ಹಗ್ರದಲ್ಲಿ ಇಳಿತೀರಾ ಅಂದ್ರೆ ಅಲ್ಲಿಂದನೂ 200 ಮೀಟರ್ಸ್ ಇದೆ. ಇನ್ ಬಿಟ್ವೀನ್ ಸೆಂಟರ್ ಅಲ್ಲಿ ನಮ್ ಲೊಕೇಶನ್ ಬರುತ್ತೆ. ಇದು ಬೇಡ ಅಂತಂದ್ರೆ ಯಾರಾದ್ರೂ ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಬರೀ 150 to 200 ಮೀಟರ್ಸ್ ನಮ್ ಲೊಕೇಶನ್. ಮಹೇಂದ್ರ ಸಿರೀಶ್ ಕಾರ್ ಅಂಡ್ ಬೈಕ್. ಸೊ ಈಸಿಯಾಗಿ ಆಕ್ಸೆಸ್ ಇರುವಂತ ಒಂದು ಪ್ಲೇಸ್ ಸರ್. ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಬಂದ್ರೆ ಸರ್ ವೆಹಿಕಲ್ ಎಲ್ಲಾನು ನಾವು ಚೆಕ್ ಮಾಡಿನೇ ಪರ್ಚೇಸ್ ಮಾಡ್ತೀವಿ ಸರ್. ಸರ್ವಿಸ್ ಹಿಸ್ಟ್ರಿ ನೋಡ್ತೀವಿ. ಓನರ್ಶಿಪ್ ಆಗಿರ್ಬೋದು, ಕಿಲೋಮೀಟರ್ ಡ್ರಿವನ್ ಆಗಿರ್ಬೋದು, ಆಕ್ಸಿಡೆಂಟಲ್ ಹಿಸ್ಟ್ರಿ ಆಗಿರ್ಬೋದು, ಇದೆಲ್ಲ ಚೆಕ್ ಮಾಡಿನೇ ನಾವು ಪರ್ಚೇಸ್ ಮಾಡ್ತೀವಿ. ಇದೆಲ್ಲ ವೆರಿಫೈ ಮಾಡ್ಕೊಂಡು ಆಮೇಲೆ ನೀವು ಸ್ಟಾಕಿಂಗ್ ಮಾಡ್ಕೊಳ್ಳೋದು. ಹೌದು ಸರ್. ಸೊ ಅದರಿಂದಾಗಿನೇ ನಾವು ವಾರಂಟಿ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಓಕೆ. ಸೊ ಇವತ್ತು ಒಂದು 120 ಕಾರ್ಗಳು ಇದೆಯಲ್ಲ ಸರ್? ಹೌದು ಸರ್. 100+ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ. ಲೋನ್ ಆಪ್ಷನ್ ಅಂದ್ರೆ ಯಾವ ಮಾಡೆಲ್ ಮೇಲೆ ತಗೋಬೇಕು ಸರ್? 2014, 15 ಈ ರೇಂಜ್ ಅಲ್ಲೂ ಕೂಡ ನಾವು ಲೋನ್ ಟ್ರೈ ಮಾಡಿ ಮಾಡಿಸ್ಕೊಡ್ತೀವಿ. ಓಕೆ. ಅದಕ್ಕಿಂತ ಬಿಲೋದಲ್ಲಿ ಸ್ವಲ್ಪ ರೇರ್ ಟ್ರೈ ಮಾಡ್ತೀವಿ ಸರ್. 13 ಮಾಡೆಲ್ ಎಲ್ಲ ತಗೋತೀರಾ ಅಂದ್ರೆ ಎಲ್ಲ ಮಾಡೆಲ್ ಗಾಡಿನೇ ಇದೆ. ಹೌದು ಸರ್. ಲೇಟೆಸ್ಟ್ ಮಾಡೆಲ್ಸ್ ನಮ್ಮ ಹತ್ರ ತುಂಬಾ ಜಾಸ್ತಿ ಇದೆ. ಹೌದೌದು. ಸೊ ಬನ್ನಿ, ಆಗಿದ್ರೆ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಬನ್ನಿ ಆಗಿದ್ರೆ ಮಹೀಂದ್ರಾ ತಾರ್ ಲವರ್ಸ್ ಯಾರು ಇದೀರೋ ಸುಮಾರು ಒಂದು 5 ರಿಂದ 6 ಕಾರು ತಾರೇ ಇದೆ ಇವತ್ತು. ಸೊ ಬನ್ನಿ ಪ್ರತಿಯೊಂದು ಕಾರ್ದು ಡೀಟೇಲ್ಸ್ ತಗೊಳ್ಳೋಣ. ಫಸ್ಟ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ 2022 ಮಾಡಲ್ ತಾರು ಟಾಪ್ ಎಂಡ್ ವೆಹಿಕಲ್ ಅವೈಲೇಬಲ್ ಇದೆ ಸರ್. 4x4 ಅದರಲ್ಲೂ ಕೂಡ ಬರೀ 35,000 ಓಡಿರುವಂತಹ ಸಿಂಗಲ್ ಓನರ್ ವೆಹಿಕಲ್ ಅವೈಲೇಬಲ್ ಇದೆ ಸರ್. 12,85,000 ನಾವು ಪ್ರೈಸ್ ಹೇಳ್ತಾ ಇದೀವಿ. ಪ್ರೈಸ್ ವರ್ಕೌಟ್ ಮಾಡಿಸ್ಕೊಡ್ತೀನಿ ಸರ್. ಬನ್ನಿ ಸರ್, ವಿಸಿಟ್ ಮಾಡಿ. ಹೇಳಿ ಒಂದು ಪ್ರೈಸ್ ಸರ್ 1255 ಗೆ ಮಾಡಿಸ್ಕೊಡ್ತೀನಿ. ಬನ್ನಿ. 12,55,000 ಬರೀ 12,55,000 ಸರ್. ಬರೀ 35,000 ಓಡಿರೋ ಗಾಡಿ, ಸಿಂಗಲ್ ಓನರ್ ವೆಹಿಕಲ್ ಅವೈಲೇಬಲ್. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. 1 year ವಾರಂಟಿ. ಹೌದು ಸರ್. ಎಷ್ಟು ಮಾಡ್ಬೇಕಾಗುತ್ತೆ ಸರ್ ಡೌನ್ ಪೇಮೆಂಟ್ ಎಲ್ಲ? ಡೌನ್ ಪೇಮೆಂಟ್
ತಗೊಂಬನ್ನಿ ಸರ್, 50ರಿಂದ 1 ಲಕ್ಷ ತನಕ ತಗೊಂಬನ್ನಿ ಸರ್. ಪ್ರೊಫೈಲ್ ಮೇಲೆ ನೋಡ್ಕೊಂಡು ನಾವು ಮಾಡಿಸ್ಕೊಡ್ತೀವಿ. ಮ್ಯಾನ್ಯುವಲ್ ಬೇಡವಾ, ಆಟೋಮ್ಯಾಟಿಕ್ ಅಲ್ಲಿ ನೋಡ್ತಾ ಇದ್ದೀರಾ? 23 ಮಾಡೆಲ್ ಸರ್, ಇದು 4x2. ಓಕೆ, ಜಾಸ್ತಿ ಲವರ್ಸ್ 4x2 ಬೇಕು ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೋಸ್ಕರನೂ ಇದೆ. ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್, ಕಿಲೋಮೀಟರ್ ಕೂಡ ಬರೀ 30,000 ಓಡಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಬನ್ನಿ ಸರ್, ಮಾಡಿಸ್ಕೊಡ್ತೀನಿ. 14,25,000 ಇದೆ ಸರ್. ಫೈನಲ್ ಹೇಳಿ ಸರ್. 14 lakhs ಮಾಡಿಸ್ಕೊಡ್ತೀನಿ, ಬನ್ನಿ ಸರ್. 14 ಲಕ್ಷ. ಹೌದು ಸರ್, ಆಟೋಮ್ಯಾಟಿಕ್ ವೆಹಿಕಲ್, 23 ಮಾಡಲ್. ಹೌದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್, ಇದು ಅದರಲ್ಲಿ ನೋಡಿ ಸರ್, ಇನ್ನೊಂದು ಬ್ಲಾಕ್ ಕಲರ್. ಬ್ಲಾಕ್ ಲವರ್ಸ್ ತುಂಬಾ ಇದಾರಲ್ಲ ಸರ್, ಬ್ಲಾಕ್ ಲವರ್ಸಿಗೋಸ್ಕರ ಇನ್ನೊಂದು 23 ಮಾಡೆಲ್ ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್. ಇದು ಕೂಡ ಬರೀ 30,000 ಓಡಿರುವಂತ ಗಾಡಿ ಸರ್. ಇದು ಕೂಡ 14,25,000 ಇದೆ. ಇದನ್ನು ಕೂಡ 14 lakhsಗೆ ಮಾಡಿಸ್ಕೊಡ್ತೀವಿ ಸರ್. 14 lakhsಗೆ ಎಷ್ಟನೇ ಮಾಡೆಲ್ ಗಾಡಿ ಸರ್? 23 ಮಾಡೆಲ್, ಸಿಂಗಲ್ ಓನರ್, 4x2 ಅವೈಲೇಬಲ್ ಇದೆ ಸರ್. ಓಕೆ ಓಕೆ. 4x4 ಯಾವ್ದಿಲ್ವಾ? 4x4 ಅಲ್ಲಿ ಡೀಸೆಲ್ ಮ್ಯಾನ್ಯುಯಲ್ ಇದೆ ಸರ್. ಓಕೆ ಓಕೆ. ಈ ಗಾಡಿ 24 ಮಾಡೆಲ್, ಸಿಂಗಲ್ ಓನರ್, ಟಾಪ್ ಎಂಡ್ ವೆಹಿಕಲ್. ಕಿಲೋಮೀಟರ್ ಬಂದು 35,000 ಡ್ರಿವನ್ ಆಗಿದೆ ಸರ್. 4x4 ಸರ್. ಓಕೆ. ಪ್ರೈಸಿಂಗ್ ಬಂದು 14,95,000 ಇದೆ ಸರ್. ನೆಗೋಸಿಯೇಷನ್ ಮಾಡಿ ಕ್ಲೋಸ್ ಮಾಡಿ ಕೊಡ್ತೀವಿ. ಹೇಳ್ಬಿಡಿ ಸರ್, ಬೆಸ್ಟ್ ಪ್ರೈಸ್ 14,75ಗೆ ಮಾಡಿಸ್ಕೊಡ್ತೀನಿ ಸರ್. 14.25 ಲಕ್ಷ. ಹೌದು. ಇಲ್ಲ ಮ್ಯಾನ್ಯುಯಲ್ ಬೇಡವಾ, ಆಟೋಮ್ಯಾಟಿಕ್ ನೋಡಿ ಸರ್. 22 ಮಾಡೆಲ್, ಸಿಂಗಲ್ ಓನರ್, ಕಿಲೋಮೀಟರ್ ಬರೀ 27,000 ಓಡಿದೆ. 4x4 ಸರ್. ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್. ಕಿಲೋಮೀಟರ್ ಯಾರು ಸರ್ ಡೀಸೆಲ್ ಆಟೋಮ್ಯಾಟಿಕ್ ಬರೀ 25,000 27,000 ಓಡಿಸ್ತಾರೆ? ಬನ್ನಿ ಸರ್, ಇದನ್ನು ಪ್ರೈಸ್ ವರ್ಕೌಟ್ ಮಾಡಿ ಕೊಡ್ತೀನಿ. 14,95,000 ಇದೆ. 14.5ಗೆ ಮಾಡಿಸ್ಕೊಡ್ತೀನಿ, ಬನ್ನಿ ಸರ್. 14.5 ಲಕ್ಷಕ್ಕೆ ಡೀಸೆಲ್ ಆಟೋಮೆಟಿಕ್ ತಾರೋ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ವ್ಯಾರಂಟಿ ಬಂದ್ಬಿಡುತ್ತೆ. ಅದರಲ್ಲೂ 23 ಮಾಡೆಲ್ ಅಬೋ ತಗೊಂಡ್ರೆ 2 years ವ್ಯಾರಂಟಿ ಬರುತ್ತೆ. ಹೌದು ಸರ್. 21 ಎಬೋವ್ಗೆ ನಿಮಗೆ 2 years ವಾರಂಟಿ ಅಪ್ಲಿಕೇಬಲ್ ಆಗುತ್ತೆ ಸರ್. ಓಕೆ ಓಕೆ. ಹಾಗಾದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕವರ್ ಆಗ್ಬಿಡುತ್ತೆ. ಎಲ್ಲದಕ್ಕೂ ಕವರ್ ಆಗುತ್ತೆ ಸರ್. ಎಲ್ಲ ವೆಹಿಕಲ್ ಅಲ್ಲೂ ನಿಮಗೆ 2 years ವಾರಂಟಿ ಕಂಪಲ್ಸರಿ ಬಂದೇ ಬರುತ್ತೆ. ಆಲ್ಮೋಸ್ಟ್ ಮಹೀಂದ್ರ ಗಾಡಿನೇ 90% ಇದೆ ಅಂತ ಹೇಳ್ಬೋದು ಇವತ್ತು ಸ್ಟಾಕು. ಅದರಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟೆಸ್ಟ್ ಡ್ರೈವ್ ವೆಹಿಕಲ್ ಕೂಡ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಯಾರಾದ್ರೂ ಅನ್ರಿಜಿಸ್ಟರ್ಡ್ ಡೆಮೋ, ನೀವೇ ಫಸ್ಟ್ ಓನರ್ ಆಗ್ಬೇಕು ಅಂತ ಇದ್ದೀರಾ, ನಮ್ಮ ಹತ್ರ 3XO ಅವೈಲೇಬಲ್ ಇದೆ ಸರ್. 3XO ಅನ್ರಿಜಿಸ್ಟರ್ಡ್ ವೆಹಿಕಲ್. ಹೌದು. ಓಕೆ. 3XO ದಲ್ಲಿ ನಿಮ್ಗೆ ಅನ್ರಿಜಿಸ್ಟರ್ಡ್, ನೀವೇ ಫಸ್ಟ್ ಓನರ್ ಆಗ್ತೀರಾ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಬೇಡ ಮ್ಯಾನ್ಯುಯಲ್ ಬೇಕಾ, ಇಲ್ಲ ಆಟೋಮ್ಯಾಟಿಕ್ ಬೇಕಾ, ಎಲ್ಲ ತರದ ವೆಹಿಕಲ್ ನಮ್ಮ ಹತ್ರ ಈಗ 3XO ದಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ ಓಕೆ. ಇದ್ರ ಡೀಟೇಲ್ಸ್ ಸರ್. ಸರ್, 24 ಮಾಡೆಲ್. ಇವಾಗ ನಾನು ಮೆನ್ಷನ್ ಮಾಡಿರೋ ಪ್ರಕಾರ ಪೆಟ್ರೋಲ್, ಡೀಸೆಲ್, ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ ಅವರೇ ಫಸ್ಟ್ ಓನರ್ ಆಗ್ತಾರೆ. ಅಂಡ್ ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ. ಫಿನಾನ್ಸ್ಗೆ ಏನಾದ್ರು ಹೋಗ್ತಾರಾ ಸರ್, ನ್ಯೂ ಕಾರಲ್ಲಿ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಇಲ್ಲಿ ಡೆಮೋ ವೆಹಿಕಲ್ಗೂ ಮಾಡಿಸ್ಕೊಡ್ತೀವಿ. ಓಕೆ. ಹೌದಾ? ಹೌದು ಸರ್. ಸೂಪರ್ ಸರ್. ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹೌದು. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ನ್ಯೂನೇ ಇದೆ. ಎಷ್ಟು ಡ್ರೈವನ್ ಆಗಿದೆ ಸರ್ ಕಾರ್ ಇದು? ಸರ್, ಅಪ್ರಾಕ್ಸಿಮೇಟ್ಲಿ ಒಂದು 20,000 to 25,000 ಆರ್ 30,000 ಈ ರೇಂಜ್ ಅಲ್ಲಿ ಡ್ರಿವನ್ ಆಗಿರುತ್ತೆ ಸರ್. ಪ್ರೈಸಿಂಗ್ ವೈಸು? ಪ್ರೈಸಿಂಗ್ ಬಂದು ನ್ಯೂ ಕಾರಲ್ಲಿ ನಿಮಗೆ ಏನು ಕೋಟ್ ಇರುತ್ತೆ ಇದ್ರ ಮೇಲೆ ನಿಮಗೆ 3 to 3.5 ರೇಂಜ್ ಅಲ್ಲಿ ಡಿಸ್ಕೌಂಟ್ ಮಾಡಿ ಮಾಡಿಸ್ಕೊಡ್ತೀವಿ ಸರ್. ಓಕೆ. 3.5 ಲಕ್ಷದವರೆಗೂ ಡಿಸ್ಕೌಂಟ್ ಆಗುತ್ತೆ ಆನ್ ನ್ಯೂ ಕಾರ್ ಪ್ರೈಸ್. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸು ಫುಲ್ ಬ್ರ್ಯಾಂಡ್ ನ್ಯೂ ಇದೆ. ಸೀಟ್ ಕವರ್ ಕೂಡ ಅದನ್ನು ತೆಗ್ದಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡವ್ರೆ. 30,000 ಓಡಿರಿದಂತೆ. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಇದು? ಸರ್, ಡಿಪೆಂಡ್ ಆಗುತ್ತೆ. ಈಗ ಪೆಟ್ರೋಲ್, ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ ಈ ತರ ಇದರಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ಎವರೇಜ್ ಆಫ್ ಒಂದು 15-16 ಬರುತ್ತೆ. ಇಲ್ಲ ಡೀಸೆಲ್ ಅಲ್ಲಿ ನೋಡ್ತೀರಾ ಅಂದ್ರೆ 17.5 ಈ ರೇಂಜ್ ಅಲ್ಲಿ ರನ್ ಆಗುತ್ತೆ ಎವರೇಜ್ ಮೈಲೇಜ್ ಸರ್. ಓಕೆ ಓಕೆ ಓಕೆ. ಸೊ ನೋಡಿ, ಯಾರು ಸಿಂಗಲ್ ಓನರ್ ನಾನೇ ಆಗ್ಬೇಕು ಅಂದ್ರೆ ಅನ್ರಿಜಿಸ್ಟರ್ಡ್ ವೆಹಿಕಲ್ ಇದೆ 3XO. ಹೌದು ಸರ್. ಓಕೆ. ನೆಕ್ಸ್ಟ್ ಸರ್, ಮಹೀಂದ್ರ XUV 500 ಅಲ್ಲಿ ಯಾರಾದ್ರೂ ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಹತ್ರ 2016 ಮಾಡೆಲ್ W10 ಡೀಸೆಲ್ ಆಟೋಮ್ಯಾಟಿಕ್ XUV 500 W10 ಅವೈಲೇಬಲ್ ಇದೆ. ಸೆಕೆಂಡ್ ಓನರ್, ಕಿಲೋಮೀಟರ್ ಬಂದು 75,000, ಫುಲ್ಲಿ ಸರ್ವಿಸ್ ರೆಕಾರ್ಡೆಡ್ ವೆಹಿಕಲ್ ನಮ್ಮ ಹತ್ರ ಇದೆ ಸರ್. ಸೊ ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ 9,25,000 ಕೋಟಿಂಗ್ ಇದೆ. ಫೈನಲ್ ನಿಮ್ಗೆ ನಾನು 895ಗೆ ಮಾಡಿಸ್ಕೊಡ್ತೀನಿ ಸರ್. 8,95,000 ಎಷ್ಟನೇ ಮಾಡಲ್ ಸರ್? 2016 ಮಾಡೆಲ್ ಸೆಕೆಂಡ್ ಓನರ್ ಡ್ರಿವನ್ ಆಗಿರೋ ವೆಹಿಕಲ್ ಇದೆ ಸರ್. ಓಕೆ ಓಕೆ ಓಕೆ. ಅದರಲ್ಲೂ ವಿತ್ ಸನ್ ರೂಫ್ ಬಂದ್ಬಿಡುತ್ತೆ. W10 ಸರ್ ಇದು. W10 ವೇರಿಯಂಟ್. ಓಕೆ. ನೆಕ್ಸ್ಟ್ ಇದು ಸರ್ W7 ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ದೀರಾ ಡೀಸೆಲ್ ಆಟೋಮ್ಯಾಟಿಕ್ ಸಿಂಗಲ್ ಓನರ್ ಬರೀ 50,000 ಓಡಿರೋಂಥ ವೆಹಿಕಲ್ 2019 ಮಾಡೆಲ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಓಕೆ ಓಕೆ. 50,000 ಕೋಟಿಂಗ್ ಇದೆ. ಪ್ರೈಸ್ ನೆಗೋಸಿಯೇಷನ್ ಮಾಡಿಸ್ಕೊಡ್ತೀವಿ ಸರ್. 12,50,000 ಇದೆ ಸರ್. ಸ್ಲೈಟ್ಲಿ ಎಷ್ಟಾಗ್ಬೋದು ಸರ್? 12,30ಗೆ ಮಾಡಿಸ್ಕೊಡ್ತೀವಿ ಸರ್. 12,30,000ಕ್ಕೆ 19 ಮಾಡೆಲ್ XUV 500. ಹೌದು ಸರ್. ಓಕೆ. ನೆಕ್ಸ್ಟ್ ಸರ್, ಕ್ಯಾರೆನ್ಸ್ ಸರ್ ಇಲ್ಲ, ಇನ್ನೂ ಒಂದು ಕೂಡ ನಮ್ಮ ಹತ್ರ XUV 500 ಇದೆ. W11 ಅದು ಕೂಡ ಸೆಕೆಂಡ್ ಓನರ್ 75,000 ಡ್ರಿವನ್ ಆಗಿದೆ. ಇದು ಕೂಡ ನಿಮಗೆ 12,95,000 ಇದೆ. ಪ್ರೈಸ್ ನೆಗೋಸಿಯೇಷನ್ ಮಾಡಿಸ್ಕೊಡ್ತೀವಿ. 12,70ಗೆ ಮಾಡಿಸ್ಕೊಡ್ತೀವಿ ಸರ್. ಸಿಲ್ವರ್ ಕಲರ್ ಗಾಡಿ ಅವೈಲೇಬಲ್ ಇದೆ. ಸಿಲ್ವರ್ ಕಲರ್ ಸೆಕೆಂಡ್ ಓನರ್, ಅದು ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಲ್ಲಿದೆ ಸರ್ ಇವಾಗ? ವಿಡಿಯೋ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಮಗೆ ನಾಳೆನೇ ನಮಗೆ ಅದು ರಿಸೀವಿಂಗ್ ಇದೆ. ಓಕೆ ಓಕೆ. ಇವಾಗ ಬರ್ತಾ ಇದೆ. ಹೌದು ಪ್ರೆಸೆಂಟ್. ಓಕೆ. ಕ್ಯಾರೆನ್ಸ್ ಅಲ್ಲಿ 7 ಸೀಟರ್ ನೋಡ್ತಾ ಇದ್ರೆ 24 ಮಾಡೆಲ್, ಅದರಲ್ಲೂ ಕೂಡ ಬರೀ 13,000 ಓಡಿರುವಂತ ವೆಹಿಕಲ್ ಸರ್. ಓಕೆ.
ನಿಮಗೆ ಮಿಡ್ ವೇರಿಯಂಟ್ ಅಲ್ಲಿ ಬರುತ್ತೆ, ಸಿಂಗಲ್ ಓನರ್, 7 ಸೀಟರ್, ಪೆಟ್ರೋಲ್ ಮ್ಯಾನ್ಯುಯಲ್ ಇದೆ ಸರ್. ನಿಮ್ ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಹೇಳೋದಾದ್ರೆ 12.5 ಕೋಟೆಡ್ ಇದೆ, 1225 ನಿಮ್ಗೆ ಫೈನಲ್ ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ? ನೆಗೋಸಿಯೇಷನ್ ಮಾಡ್ಸೋಣ ಸರ್, ಬರ್ಲಿ ಶೋರೂಮ್ಗೆ, ಕಸ್ಟಮರ್ ವಿಸಿಟ್ ಮಾಡ್ಲಿ, ಬಂದು ಗಾಡಿ ನೋಡ್ಲಿ, ಡ್ರೈವ್ ತಗೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಲಿ, ಪ್ರೈಸ್ ನೆಗೋಸಿಯೇಷನ್ ಮಾಡಿಸ್ಕೊಡ್ತೀವಿ. 12.5 ಲಕ್ಷಕ್ಕೆ ಎಷ್ಟನೇ ಮಾಡಲು ಸರ್? 24 ಮಾಡಲ್ ಸರ್. 24 ಮಾಡಲು 12.5 ಲಕ್ಷ. ಹೌದು ಸರ್. ಓಕೆ ಓಕೆ ಓಕೆ. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಅಲ್ಲಿ. ಓಕೆ ಓಕೆ. ನೆಕ್ಸ್ಟ್ ಸರ್, ಇನ್ಯಾರಾದ್ರೂ ಈ ಥಾರ್ ರಾಕ್ಸ್ ಅಲ್ಲಿ ಡೆಮೋ ಅನ್ರಿಜಿಸ್ಟರ್ಡ್ ಅವರೇ ಫಸ್ಟ್ ಓನರ್ ಆಗುವಂತ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಸೂಪರ್. ಥಾರ್ ರಾಕ್ಸ್ ಅಲ್ಲಿ ಇದೆಯಂತೆ ನೋಡಿ, ಸುಮಾರು ಜನ ಹುಡುಕ್ತಾ ಇರ್ತೀರಾ. ಡೀಸೆಲ್ ಮ್ಯಾನ್ಯುಯಲ್ 2 ವೀಲ್ ಡ್ರೈವ್. ಓಕೆ. 30,000 ಡ್ರಿವನ್ ಆಗಿದೆ. AX7 ಲಕ್ಸುರಿ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಓಕೆ ಓಕೆ. ಅದು ಕೂಡ ಜಸ್ಟ್ 21.5 ಅಲ್ಲಿ ಇದೆ, ನೆಗೋಸಿಯೇಷನ್ ಆಗುತ್ತೆ. ಪ್ಯಾನರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ. ಹೌದು ಸರ್, ಫುಲ್ಲಿ ಲೋಡೆಡ್ ಸರ್, ಎಲ್ಲ ಫೀಚರ್ಸ್ ಅವೈಲೇಬಲ್ ಇರುತ್ತೆ ಇದ್ರಲ್ಲಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ನಿಮಗೆ ವೈಟ್ ಕಲರ್ ಇಂಟೀರಿಯರ್ ಬರುತ್ತೆ, ಸಖತ್ತಾಗಿದೆ ಗಾಡಿ ಅಂತೂ ನೋಡೋದಕ್ಕೆ. ತಗೊಳ್ಳೋರೆ ಸಿಂಗಲ್ ಓನರ್ ಆಯ್ತಾರೆ. ಎಷ್ಟು ಡ್ರಿವನ್ ಆಗಿದೆ ಅಂದ್ರಿ ಸರ್? 30,000 ಡ್ರಿವನ್ ಆಗಿದೆ ಸರ್. ಇದು 30,000 ಡ್ರಿವನ್ ಆಗಿದೆ. ಓಕೆ. ಪ್ರೈಸ್ ನೈಸ್ 21.5 ಇದೆ ಸರ್, ನೆಗೋಷಿಯಬಲ್ ಆಗುತ್ತೆ, ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. 21.5 ನೆಗೋಷಿಯಬಲ್. ಹೌದು ಸರ್. ರಿಜಿಸ್ಟರ್ಡ್ ವೆಹಿಕಲ್ 22 ಮಾಡಲ್, AX7 ಡೀಸೆಲ್ ಮ್ಯಾನ್ಯುಯಲ್, 85,000 ಡ್ರಿವನ್ ಆಗಿದೆ. ಪ್ರೈಸಿಂಗ್ ಪಾರ್ಟ್ ವೈಸ್ ಅಲ್ಲಿ ಮಾತಾಡೋದಾದ್ರೆ 19.5 ಇದೆ, ನಿಮಗೆ 1925ಗೆ ಮಾಡಿಸ್ಕೊಡ್ತೀವಿ. 1925ಗೆ ಮಾಡಿಸ್ಕೊಡ್ತೀವಿ ಸರ್. 19.4 ಲಕ್ಷಕ್ಕೆ ಆಗುತ್ತೆ. ಅದರಲ್ಲೂ ಬಂದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಆಗುತ್ತೆ. ಯಾರಾದ್ರೂ 7X ನೋಡ್ತಾ ಇದ್ದಾರಾ? ಎಕ್ಸ್ಕ್ಲೂಸಿವ್ ಸ್ಟಾಕ್ ಇದೆ. ಹೌದು ಸರ್, ಅದರಲ್ಲೂ ಇವಾಗ ನ್ಯೂ ಕಾರ್ ಅಲ್ಲಿ ನೀವು ಬುಕ್ ಮಾಡಿದ್ರೆ 6 ಮಂತ್ ವೇಟ್ ಮಾಡಬೇಕು ಸರ್. ಇದೇ 7X ಹೋಗೇನೆ 6 ಮಂತ್ ವೇಟಿಂಗ್ ಪೀರಿಯಡ್ ಇದೆ. ನಮ್ಮ ಹತ್ರ ಆಲ್ರೆಡಿ ಪೆಟ್ರೋಲ್ ಮ್ಯಾನ್ಯುಯಲ್ ಒಂದು ಅವೈಲೇಬಲ್ ಇದೆ, ಡೀಸೆಲ್ ಮ್ಯಾನ್ಯುಯಲ್ ಒಂದು ಅವೈಲೇಬಲ್ ಇದೆ. ಟೋಟಲ್ 2 ಕಾರು 7X ಇದೆ. ಎರಡು ಕೂಡ 7X ಸರ್. ಅದರಲ್ಲೂ ಜಸ್ಟ್ 3 ಮಂತ್ ಓಲ್ಡ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಓಕೆ ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಆಗಿದೆ ಅನ್ಬಿಟ್ಟು. ಎಲ್ಲ 26 ಅಲ್ಲಿ ಇರುವಂತ ವೆಹಿಕಲ್, 26 ಏಪ್ರಿಲ್ ಅಲ್ಲಿ ರಿಜಿಸ್ಟರ್ಡ್ ಆಗಿರುವ AX7 ಪೆಟ್ರೋಲ್ ಮ್ಯಾನ್ಯುಯಲ್. ಇದು AX7 ಲಕ್ಸುರಿ ಡೀಸೆಲ್ ಮ್ಯಾನ್ಯುಯಲ್. ಅದು ಅದರಲ್ಲೂ ಕೂಡ ಸರ್ ಇದು ಬಂದು ಬರೀ 500 ಕಿಲೋಮೀಟರ್ ಓಡಿದೆ, ಇದು ಬಂದು 1800 ಡ್ರಿವನ್ ಆಗಿದೆ. ಎರಡು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದು ಬರೀ 500 ಕಿಲೋಮೀಟರ್ ಓಡಿದೆ, ಇದು ಬರೀ 1800 ಕಿಲೋಮೀಟರ್ ಅಷ್ಟೇ ಓಡಿರುವಂತ ವೆಹಿಕಲ್ ಸರ್. ಓಕೆ ಓಕೆ. ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ? ವಿತ್ ಶೋರೂಮ್ ರೆಕಾರ್ಡ್, ಸರ್ವಿಸ್ ರೆಕಾರ್ಡ್ ಇದೇ ಇರುತ್ತೆ ಸರ್. ಲೇಟೆಸ್ಟ್ ವೆಹಿಕಲ್ ಬೇರೆ. ಸೊ ಎರಡು 26 ಮಾಡಲ್. ಹೌದು. ಇನ್ನು ಪ್ರೈಸಿಂಗ್ ಪಾರ್ಟ್ ಅಲ್ಲಿ ನಾವು ಮಾತಾಡೋದಾದ್ರೆ ನ್ಯೂ ಕಾರ್ಗಿಂತ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀವಿ. ಅದರಲ್ಲಿ ಇವಾಗ ನ್ಯೂ ಕಾರ್ ಬುಕ್ ಮಾಡಿದ್ರೆ ವೇಟಿಂಗ್ ಪೀರಿಯಡ್ ಬೇರೆ, ಅದಕ್ಕಿಂತ ಬೆಟರ್ ಅಲ್ವಾ? ಶೋರೂಮ್ ವಿಸಿಟ್ ಮಾಡಿ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀವಿ ಅಲ್ವಾ? ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ಪು ಇಲ್ಲ ಕಾಲ್ ಮಾಡಿಬಿಡಿ, ಏನಿದೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಇಲ್ಲ ಡೈರೆಕ್ಟ್ ಬನ್ನಿ, ನಿಮಗೆ ಟೆಸ್ಟ್ ಡ್ರೈವ್ ಸಿಗುತ್ತೆ, ಒಂದೊಳ್ಳೆ ಡೀಲು ಸಿಗುತ್ತೆ. 100% ಸರ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಕಿಯಾದಲ್ಲಿ ಸೈರೋಸ್ ಇದೆ, ಸೆಲ್ಟೋಸ್ ಇದೆ, ಸಾನೆಟೋ ಸಿಕ್ಬಿಡುತ್ತೆ. ಸೊ ಫಸ್ಟ್ ಈ ಸೆಲ್ಟೋಸ್ ಬಗ್ಗೆ ಹೇಳಿ ಸರ್. 21 ಮಾಡಲ್ ಟಾಪ್ ಅಂಡ್ ವೆಹಿಕಲ್ ಸರ್, GTX ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. 75,000 ಡ್ರಿವನ್ ಆಗಿದೆ, 2021 ಮಾಡಲ್. ಅದರಲ್ಲೂ ಕೂಡ ನಿಮಗೆ 11,75,000ಗೆ ಪೆಟ್ರೋಲ್ ಮ್ಯಾನ್ಯುಯಲ್ ಸಿಗುತ್ತೆ ಸರ್. 11.25 ಲಕ್ಷಕ್ಕೆ ಪೆಟ್ರೋಲ್ ಮ್ಯಾನ್ಯುಯಲ್ GT ಲೈನ್, ಅದರಲ್ಲೂ ಟಾಪ್ ಅಂಡ್ ವೆಹಿಕಲ್. ನಿಮಗೆ ಸನ್ರೂಫ್ ಇಂದ ಹಿಡಿದು ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಲಿ. ಸನ್ರೂಫ್ ಮಾತ್ರ ಅಲ್ಲ, 360 ಡಿಗ್ರಿ ಕ್ಯಾಮ್ರಾ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಎಷ್ಟೇ ಮಾಡಲ್ ಅಂದ್ರೆ ಸರ್ ಇದು? 21 ಮಾಡಲ್. 21 ಮಾಡಲ್ ಅಲ್ಲಿ ಸೆಲ್ಟೋಸ್. ನೆಕ್ಸ್ಟ್ ಸರ್? ಇಲ್ಲ 21 ಮಾಡಲ್ ಬೇಡ, ಸ್ವಲ್ಪ ವೇರಿಯಂಟ್ ಲೋದಲ್ಲಿ ನೋಡ್ತಾ ಇದ್ದೀರಾ. 2020 ಮಾಡಲ್ HTK ವೇರಿಯಂಟ್, ಅದರಲ್ಲೂ ಕೂಡ ಬರೀ 45,000 ಓಡಿರೋ ಸಿಂಗಲ್ ಓನರ್ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಓಕೆ. ಇನ್ನು ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ 9,15,9,15 ಕೋಟಿಂಗ್ ಇದೆ, ನಿಮಗೆ 895 ಫೈನಲ್ ಮಾಡಿಸ್ಕೊಡ್ತೀವಿ. 8,95,000. ಹೌದು ಸರ್. ಅದರಲ್ಲೂ 20 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಡ್ರಿವನ್ ಆಗಿದೆ ಸರ್? 45,000, ಜಸ್ಟ್ 45,000 ಓಡಿರೋ. 45,000 ಓಡಿದೆ. ಪ್ರೈಸ್ ಎಷ್ಟು ಸರ್? 9,15,000 ಕೋಟಿಂಗ್ ಇದೆ ಸರ್, 895 ಮಾಡಿಸ್ಕೊಡ್ತೀವಿ. 8,95,000. ಹೌದು ಸರ್. ಎಷ್ಟು ಇನ್ನೊಂದು ಸೆಲ್ಟೋಸ್ ಸರ್? ಸರ್ ಪೆಟ್ರೋಲ್ ಬೇಡ, ಡೀಸೆಲ್ಲೇ ಬೇಕು ನಂಗೆ ಅನ್ನೋರಿಗೆ 21 ಮಾಡಲ್ ಸರ್, ಡೀಸೆಲ್. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್, ಬರೀ 37,000 ಓಡಿರೋ ವೆಹಿಕಲ್ ಸರ್. ಡೀಸೆಲ್ ಮ್ಯಾನ್ಯುಯಲ್ ನಮ್ಮ ಹತ್ರ ಬರೀ 10,25 ಇದೆ ಸರ್. 1025 ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲೇ ನೋಡಿ 10.5 ಮಿನಿಮಮ್ ಕೋಟಿಂಗ್ ಇದೆ ಸರ್. ಅದರಲ್ಲಿ ನಮ್ಮ ಹತ್ರ 1025 ಇದೆ. ನಿಮಗೆ 10 ಲ್ಯಾಕ್ಗೆ ಫೈನಲ್ ಮಾಡಿಸ್ತೀವಿ, ಇನ್ಕ್ಲೂಡಿಂಗ್ 1 ಇಯರ್ ವಾರಂಟಿ ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಸೊ 1 ಇಯರ್ ವಾರಂಟಿ ಎಲ್ಲಾನು ಬಂದ್ಬಿಡುತ್ತೆ. 10 ಲ್ಯಾಕ್ಗೆ ಫೈನಲ್ ಆಗುತ್ತೆ. 10 ಲ್ಯಾಕ್ ಫೈನಲ್ ಆಗುತ್ತೆ ವಿತ್ 1 ಇಯರ್ ವಾರಂಟಿ, ಟ್ರಾನ್ಸ್ಫರ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಫಿನಾನ್ಸ್ ಬೇಕಾ? ಫಿನಾನ್ಸ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಹೌದಾ? ಹೌದು. ವಿತ್ ವಾರಂಟಿ, ವಿತ್ ಫೈನಾನ್ಸ್ ಆಪ್ಷನ್, ಆಮೇಲೆ ವಿತ್ RC ಟ್ರಾನ್ಸ್ಫರ್. ವಿತ್ RC ಟ್ರಾನ್ಸ್ಫರ್. ಏನು ಎಕ್ಸ್ಟ್ರಾ ಪ್ರೈಸ್ ಏನಿಲ್ಲ, ಅಡಿಷನಲ್ ಯಾವುದು ಬರಲ್ಲ ಸರ್. ಓಕೆ ಓಕೆ. ಸೈರೋಸ್ ಇದೆ ಸರ್, 25 ಮಾಡಲ್ ಸರ್, ಕಿಯಾ ಸೈರೋಸ್. ಅದರಲ್ಲೂ ಬರೀ 13,000 ಓಡಿರುವಂತ ಸಿಂಗಲ್ ಓನರ್ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಕಿಯಾ ಸೈರೋಸ್ ಇದೆ ನೋಡಿ, ಎಷ್ಟು ಓಡಿದೆ ಸರ್? ಬರೀ 14,000 ಓಡಿರುವಂತ ವೆಹಿಕಲ್ ಸರ್. ಓಕೆ ಓಕೆ. ಪ್ರೈಸಿಂಗ್ ವೈಸು? ಪ್ರೈಸಿಂಗ್ ವೈಸು
12,50,000 ಪ್ರೈಸಿಂಗ್ ವೈಸು ಬರೀ 12.5 ಲಕ್ಷ ಕೋಟಿಂಗ್ ಇರುವಂತ ವೆಹಿಕಲ್ ಸರ್. ಫೈನಲ್ ಹೇಳ್ಬಿಡಿ ಸರ್. 12,25,000 ಮಾಡಿಸ್ಕೊಡ್ತೀನಿ ಸರ್. ಬನ್ನಿ. 12.25 ಲಕ್ಷಕ್ಕೆ 24 ಮಾಡಲ್ ಗಾಡಿ ಸಿಗುತ್ತೆ. 25 ಮಾಡಲ್ ಸರ್, 24 ಅಲ್ಲ. ಓಕೆ ಓಕೆ ಓಕೆ, ವಿತ್ ವಾರಂಟಿ ಎಲ್ಲ ವಿತ್ ವಾರಂಟಿ ಕೂಡ ಬರುತ್ತೆ ಸರ್. ಆಲ್ರೆಡಿ ರನ್ನಿಂಗ್ ಅಲ್ಲೇ ವಾರಂಟಿ ಇದೆ ಸರ್. 25 ಅಲ್ವಾ. ಗಾಡಿ ಬಾಡಿ ಲೈನ್ ನೋಡ್ಕೊಳ್ಳಿ, ಸಖತ್ತಾಗಿದೆ. ಕ್ರೆಟಾದಲ್ಲಿ ಯಾರಾದ್ರೂ ಆಟೋಮ್ಯಾಟಿಕ್ ನೋಡ್ತಾ ಇದ್ದೀರಾ? 23 ಮಾಡಲ್ ಟಾಪ್ ಅಂಡ್ ವೇರಿಯಂಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್, ಬಟ್ 30,000 ಓಡಿದೆ. ನಿಮಗೆ ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ 12.5 ಕೋಟೆಡ್ ಇದೆ. ನಿಮಗೆ 1220 ಫೈನಲ್ ಪ್ರೈಸ್ ಬರುತ್ತೆ ಸರ್. 12.25 ಲಕ್ಷಕ್ಕೆ ಕ್ರೆಟಾ. ಹೌದು ಸರ್, ಕ್ರೆಟಾ. ಅದರಲ್ಲೂ ಬರೀ ಕ್ರೆಟಾ ಅಲ್ಲ, ಟಾಪ್ ಅಂಡ್ ಕ್ರೆಟಾ ವಿತ್ ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್. ಟಾಪ್ ಎಂಡ್ ಅಂದ್ರೆ ಸನ್ರೂಫ್ ಎಲ್ಲ ಬರುತ್ತಲ್ಲ? ಹೌದು ಸರ್, ಇದು ಪ್ಯಾನೋರಾಮಿಕ್ ಸನ್ರೂಫ್ ಇರುವಂತ ವೆಹಿಕಲ್. ಓಕೆ ಓಕೆ ಓಕೆ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಆಟೋಮ್ಯಾಟಿಕ್. ಹೌದು. ನೆಕ್ಸ್ಟ್ ಸರ್ i20. ಇನ್ನೊಂದು i20 ನಮ್ಮ ಹತ್ರ ಅವೈಲೇಬಲ್ ಇದೆ. 2018 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ. ಟಾಪ್ ಅಂಡ್ ವೇರಿಯಂಟ್ ಸರ್. ಅದರಲ್ಲಿ ನಿಮಗೆ ಬರೀ 6 ಲಕ್ಷಕ್ಕೆ ಸಿಗ್ತಾ ಇದೆ. 6 ಲಕ್ಷಕ್ಕೆ ಎಷ್ಟನೇ ಮಾಡಲ್ ಅಂದ್ರೆ? 18 ಮಾಡಲ್ i20 ಟಾಪ್ ಅಂಡ್ ವೇರಿಯಂಟ್ ನಮ್ಮ ಹತ್ರ ಸಿಗ್ತಾ ಇದೆ. ವೇರಿಯಂಟ್. ಹೌದು. ಆಟೋಮ್ಯಾಟಿಕ್ ನೋಡ್ತಾ ಇದ್ದೀರಾ? ಕ್ರೆಟಾದಲ್ಲೇ ಬೇಕಾ ನಿಮ್ಗೆ? 2020 ಮಾಡಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದರಲ್ಲೂ ಸಿಂಗಲ್ ಓನರ್, ಬರೀ 50,000 ಓಡಿರುವಂತ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಯಾಕಂದ್ರೆ ಇದು ಕೂಡ ಟಾಪ್ ಅಂಡ್ ವೇರಿಯಂಟ್. ಪ್ರೈಸಿಂಗ್ ವೈಸ್ ಬರೀ 12.5 ಗೆ ಸಿಗುತ್ತೆ ಸರ್ ನಿಮ್ಗೆ ವೆಹಿಕಲ್. ಅದರಲ್ಲಿ ಏನಾದ್ರು ಆಗುತ್ತಲ್ಲ ಸರ್? ಆಗುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಯಾರೇ ಬನ್ನಿ ಸರ್, ಎಲ್ಲರೂ ಬನ್ನಿ ಸರ್, ಎಲ್ಲರಿಗೂ ಪ್ರೈಸಿಂಗ್ ವರ್ಕೌಟ್ ಮಾಡಿ ನಮ್ಮ ಕಡೆಯಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿ ನಾವು ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಮಹೀಂದ್ರಾ XUV 300. ಯಾರಾದ್ರೂ XUV 300 ನೋಡ್ತಾ ಇದ್ದೀರಾ? W8 ಬೇಕಾ? ಇಲ್ಲ W8 ಆಪ್ಷನ್ ಅಲ್ಲಿ ಬೇಕಾ? ನಮ್ಮ ಹತ್ರ 20 ಮಾಡಲ್ ಅಲ್ಲಿ ನಿಮ್ಗೆ W8 ಇದೆ. 21 ಮಾಡಲ್ ಅಲ್ಲಿ W8 ಆಪ್ಷನ್ ಅಲ್ಲಿ ಇದೆ. ಎರಡರಲ್ಲೂ ಕೂಡ ನಿಮ್ಗೆ ಪೆಟ್ರೋಲ್ ಮ್ಯಾನ್ಯುಯಲ್ ಸಿಂಗಲ್ ಓನರ್ ವೆಹಿಕಲ್ ಇದೆ ಸರ್. ಸೊ ನಿಮ್ಗೆ ಎರಡು ಕೂಡ ಒಳ್ಳೆ ಕಂಡೀಷನ್ ಇರುವಂತ ವೆಹಿಕಲ್. ಸೊ ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ 8 ಲ್ಯಾಕ್ ಇದೆ ಸರ್, 8.5 ಇದೆ. ಎರಡು ಪ್ರೈಸಿಂಗ್ ವರ್ಕೌಟ್ ಆಗುತ್ತೆ. ಶೋರೂಮ್ ವಿಸಿಟ್ ಮಾಡಿ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀವಿ. ಆಲ್ಮೋಸ್ಟ್ ಇವ್ರ ಹತ್ರ ಸ್ಟಾಕ್ ಅಪ್ಡೇಟ್ ನೋಡ್ತೀರಾ ಅಂದ್ರೆ ಎಲ್ಲಾನು ಸಿಂಗಲ್ ಓನರ್ ಇರೋದು ಅಲ್ವಾ ಸರ್? ಹೌದು ಸರ್, ಆಲ್ಮೋಸ್ಟ್ ನಮ್ಮ ಹತ್ರ ಇರುವಂತದ್ದು ಎಲ್ಲ ಸಿಂಗಲ್ ಓನರ್ ವೆಹಿಕಲ್. ಇದು ಸರ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ಇದು ಆಪ್ಷನಲ್ ವಿತ್ ಸನ್ರೂಫ್ ಬರುತ್ತೆ ಸರ್. ಇದ್ರ ಓಕೆ. ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್. ಹೌದು. ಓಕೆ. ನೆಕ್ಸ್ಟ್ ಟ್ರೈಬರ್ 7 ಸೀಟರ್ ಅಲ್ಲಿ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನೀವು ನೋಡಿ, ಈ ವೆಹಿಕಲ್ ನಿಮಗೆ ಅವೈಲೇಬಲ್ ಇದೆ. 6 ಲ್ಯಾಕ್ ಅಲ್ಲಿ ನಿಮಗೆ 2021 ಮಾಡಲ್ ಟ್ರೈಬರ್ ಅವೈಲೇಬಲ್ ಇದೆ. ಇನ್ನೊಂದು ಪ್ರೈಸ್ ಏನಾದ್ರು? ಅದು ಸಿಂಗಲ್ ಓನರ್ 580 ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 5,80,000 ಗೆ 21 ಮಾಡಲ್. ಹೌದು ಸರ್, 21 ಮಾಡಲ್. ಅದರಲ್ಲೂ ಸಿಂಗಲ್ ಓನರ್ ಮಿಡ್ ವೇರಿಯಂಟ್ ವೆಹಿಕಲ್ ನಿಮಗೆ ಅವೈಲೇಬಲ್ ಇದೆ. ಓಕೆ ಓಕೆ. ನೆಕ್ಸ್ಟ್ ಸರ್ ನೆಕ್ಸಾನ್ ಸರ್ 2023 ಮಾಡಲ್ ನೆಕ್ಸಾನ್. ಅದರಲ್ಲೂ ಟಾಪ್ ಎಂಡ್ ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ 35,000, ಬರೀ 35,000 ಓಡಿರುವಂತ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಬರೀ 35,000 ಓಡಿದೆ, ಸನ್ರೂಫ್ ಗಾಡಿ. ಹೌದು ಸರ್, ವಿತ್ ಸನ್ರೂಫ್. ಇದು ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್. ಪ್ರೈಸ್ ವೈಸ್ ಸರ್? 9,50,000 ನಿಮಗೆ ಫೈನಲ್ ಪ್ರೈಸ್ ಆಗುತ್ತೆ ಸರ್. 9.5 ಲಕ್ಷಕ್ಕೆ ಎಷ್ಟನೇ ಮಾಡಲ್ ಗಾಡಿ? 2023 ಮಾಡಲ್ ನಿಮಗೆ ಅವೈಲೇಬಲ್ ಇದೆ. ಅದರಲ್ಲೂ ಟಾಪ್ ಅಂಡ್ ವೇರಿಯಂಟ್. 23 ಮಾಡಲ್ ನೆಕ್ಸಾನ್ ಇದೆ. ಎಷ್ಟು ಓಡಿದೆ ಸರ್? ಬರೀ 35,000 ಓಡಿರುವಂತ ವೆಹಿಕಲ್ ಸರ್. ಬಲಿನೋ ಸರ್? ಸರ್ ಬಲೆನೋದಲ್ಲಿ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬರೀ 50,000 ಓಡಿರುವಂತ ವೆಹಿಕಲ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಪ್ರೈಸಿಂಗ್ ವೈಸ್? ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ 5,95,000 ಗೆ ಕೋಟೆಡ್ ಇದೆ. ನಿಮಗೆ 580 ಫೈನಲ್ ನಾವು ಮಾಡಿಸ್ಕೊಡ್ತೀವಿ. ಓಕೆ ಓಕೆ. 580 ಗೆ ಫೈನಲ್ ಆಗುತ್ತೆ. ವೇರಿಯಂಟ್ ಸರ್ ಇದು? ಬಲೆನೋ ಡೆಲ್ಟಾ ಮಿಡ್ ವೇರಿಯಂಟ್ ವೆಹಿಕಲ್ ಬರುತ್ತೆ ಸರ್. 2020 ಮಾಡಲ್ 5,80,000. ಹೌದು ಸರ್. ಸರ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯುಯಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಕಿಲೋಮೀಟರ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ 85,000 ಡ್ರಿವನ್ ಆಗಿದೆ. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್? ಸರ್ ಬರೀ 7.5 ಗೆ ನಿಮಗೆ ವೆಹಿಕಲ್ ಸಿಗುತ್ತೆ ಸರ್. 7.5 ಲಕ್ಷಕ್ಕೆ 19 ಮಾಡಲ್. ಹೌದು ಸರ್. ಮರೋಜಾದಲ್ಲಿ ನೋಡ್ತಾ ಇದ್ದೀರಾ? 7 ಸೀಟರ್ 8 ಸೀಟರ್ ಅಲ್ಲಿ ನೋಡ್ತಾ ಇದ್ದೀರಾ? ಟಾಪ್ ಅಂಡ್ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಕೂಡ ನಿಮಗೆ 88,000 ಡ್ರಿವನ್ ಆಗಿದೆ. ಪ್ರೈಸಿಂಗ್ ಪಾರ್ಟ್ ಅಲ್ಲಿ ಮಾತಾಡೋದಾದ್ರೆ ಇದು ಕೂಡ ನಿಮಗೆ 8,95,000 ಅಲ್ಲಿ ಸಿಗುತ್ತೆ ಸರ್. 8,95,000ಕ್ಕೆ ಮರಾಜೋ. ಹೌದು ಸರ್. ಲೊಕೇಶನ್ ಒಂದು ಹೇಳ್ಬಿಡಿ ಸರ್. ಸರ್ ನಮ್ಮ ಲೊಕೇಶನ್, ನಮ್ಮ ಕಾರ್ ಅಂಡ್ ಬೈಕ್ ಲೊಕೇಶನ್ ನೀವು ನೋಡೋದಾದ್ರೆ ಮೆಟ್ರೋದಲ್ಲಿ ಯಾರಾದ್ರೂ ಬರ್ತಾ ಇದ್ದೀರಾ ಸರ್? ಅಲ್ಲೇ ಕಾಣ್ತಿದೆ ನೋಡಿ ಸರ್, ಬರೀ 100-150 ಮೀಟರ್ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್. ನಡ್ಕೊಂಡು ಬಂದ್ಬಿಡ್ಬೋದು. ಬೇಡ ಬಸ್ಸಲ್ಲಿ ಬರ್ತೀರಾ? ಬೊಮ್ಮನ ರೂಪೇನ ಅಗ್ರಹಾರ ಇಲ್ಲ ಸಿಲ್ಕ್ ಬೋರ್ಡ್, ಎರಡು ಮಧ್ಯದಲ್ಲಿ ನಮ್ದು. ಬರೀ 100-150 ಮೀಟರ್ ಅಲ್ಲಿ ನಮ್ಮ ಲೊಕೇಶನ್ ಇದೆ. ಮಹೇಂದ್ರ ಸಿರೀಶ್ ಕಾರ್ ಅಂಡ್ ಬೈಕ್, ಪ್ರೀ-ಓನ್ಡ್ ವೆಹಿಕಲ್. ಯಾರಾದ್ರೂ ವೆಹಿಕಲ್ ನೋಡ್ತಾ ಇದ್ದೀರಾ, ರೆಫರ್ ಮಾಡ್ತೀರಾ, ಇಲ್ಲ ನೀವೇ ಬರ್ತೀರಾ? ಎಲ್ಲರೂ ಬನ್ನಿ ಸರ್. ನಮ್ ಕಡೆಯಿಂದ ಏನಾಗುತ್ತೆ, ಒಳ್ಳೆ ಗಾಡಿ ನಿಮ್ಗೆ ಕೊಡಿಸ್ತೀವಿ, ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡಿಸ್ತೀವಿ. ಎಲ್ಲೂ ಹೊರಗಡೆ ಸಿಗ್ಬಾರ್ದು, ಆತರ ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಸ್ತೀವಿ. ಅದರಲ್ಲೂ ನೀವು ನಿಮ್ಮ ಹಳೆ ಕಾರ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡ್ತೀರಾ ಅಂದ್ರೆ ಆಪ್ಷನ್ ಇದೆ ಸರ್. ನಿಮಗೆ ಎಕ್ಸ್ಚೇಂಜ್ ಬೇಕಾ? ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀವಿ. ಫಿನಾನ್ಸ್ ಬೇಕಾ? ಫಿನಾನ್ಸ್ ಆಪ್ಷನ್ ಕೂಡ ನಮ್ಮ ಹತ್ರ ಇದೆ. ಡೆಮೋ ಬೇಕು, ನಾವೇ ಫಸ್ಟ್ ಓನರ್ ಅಂತೀರಾ? ಡೆಮೋ ವೆಹಿಕಲ್ ಕೂಡ ನಮ್ಮ ಹತ್ರ ಇದೆ. ಮಹೇಂದ್ರ 3XO ಅವೈಲೇಬಲ್ ಇದೆ. ತಾರ್ ರಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ತಾರಲ್ಲೂ ಕೂಡ ಒಂದು ವೆಹಿಕಲ್ ಬರೋದಿದೆ. ಇಷ್ಟು ಕೂಡ ಡೆಮೋ ನಮ್ಮ ಹತ್ರ ಅವೈಲೇಬಲ್ ಇದೆ ಅಲ್ವಾ? ಅದರಲ್ಲೂ ಅನ್ರಿಜಿಸ್ಟರ್ಡ್ ವೆಹಿಕಲ್ ಏನಾದ್ರು ತಗೋತೀರಾ ಅಂದ್ರೆ ಮಹೀಂದ್ರಾದಲ್ಲಿ ಇವ್ರ ಶೋರೂಮ್ ಅದಕ್ಕೆ ಫೇಮಸ್. ಹೌದು ಸರ್.